ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಹೋಮ್ ಮೇಡ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಚಿಕ್ಕದೊಂದು ಬೌಲಲ್ಲಿ ನಾನು ಪಾಪ್ಕಾರ್ನ್ ಸೀಡ್ಸ್ ತಗೊಂಡಿದ್ದೀನಿ, ಮತ್ತು ಉಪ್ಪು, ಖಾರದ ಪುಡಿ, ತುಪ್ಪ ಮತ್ತು ಟರ್ಮರಿಕ್ ಪೌಡ್ರು ಸ್ಕಿಪ್ ಆಗಿದೆ, ಅದನ್ನು ಸೇರಿಸ್ಬೇಕು. ನಾನಿಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಡ್ತಾಯಿದ್ದೀನಿ. ನಾನು ಕಡಾಯಿ ಇಟ್ಟಿದ್ದೀನಿ, ನೀವು ಬೇಕಾದ್ರೆ ಕುಕ್ಕರ್ ಇದ್ದರೂ ಸಹ ಕುಕ್ಕರಲ್ಲೂ ಸಹ ಯೂಸ್ ಮಾಡ್ಕೋಬೋದು. ಇದು ಕಡಾಯಿ ಬಿಸಿ ಆದಮೇಲೆ ತುಪ್ಪ ಸೇರಿಸ್ಬೇಕು. ತುಪ್ಪ 1.5 ಚಮಚ ಹಾಕಿದ್ರೆ ಸಾಕು. ನಾನು ಚಿಕ್ಕ ಬೌಲ್ ತಗೊಂಡಿದ್ದೀನಲ್ವ, ಅದಕ್ಕೋಸ್ಕರ ತುಪ್ಪ ನೋಡಿ ಸೇರಿಸ್ಕೋಬೇಕು. ನಾನಿಲ್ಲಿ ಟೇಸ್ಟಿಗೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ತಿಂದೇ ಇರೋವಂಥವ್ರು ಬೇಕಾದ್ರೆ ಆಯಿಲ್ ಬೇಕಾದ್ರೂ ಹಾಕೋಬಹುದು. ಇದು ತುಪ್ಪ ಹಾಕಿ ಮಾಡೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ. ತುಪ್ಪ ಯಾರಿಗೆಲ್ಲ ಇಷ್ಟ ಇರಲ್ವೋ ಅಂಥವ್ರು ಬೇಕಾದ್ರೆ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ, ಚಿಲ್ಲಿ ಪೌಡರ್ 3 ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಹೊತ್ತು ಅದು ಫ್ಲೇವರು ತುಪ್ಪದ ಜೊತೆ ಬಿಟ್ಕೋಬೇಕು. ಖಾರದ ಪುಡಿ ಮತ್ತು ಅರಿಶಿನ, ಉಪ್ಪು ಹಾಕಿದ್ದೀವಲ್ವ, ಅದೆಲ್ಲ ಒಂದು ಸ್ವಲ್ಪ ಅದ್ರ ಫ್ಲೇವರ್ ಬಿಟ್ಕೊಂಡ್ಮೇಲೆ ನಾನು ಬೌಲ್ ಸೀಡ್ಸ್ ತಗೊಂಡಿದ್ದೀನಲ್ವ, ಪಾಪ್ಕಾರ್ನ್ ಸೀಡ್ಸ್ ಸೇರಿಸ್ಬೇಕು. ನಾನು ಇವಾಗ ಪಾಪ್ಕಾರ್ನ್ ಸೀಡ್ಸ್ ಸೇರಿಸಿದ್ದೀನಲ್ವ, ಅದು ಇವಾಗ ತುಪ್ಪದ ಜೊತೆ ಮತ್ತು ಖಾರದ ಪುಡಿ, ಉಪ್ಪು, ಅರಿಶಿನ ಇದೆಲ್ಲ ಹೊಂದ್ಕೋಬೇಕು ಅಂತ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮತ್ತು ಇದು ಕಲರ್ ಚೇಂಜ್ ಆಗುತ್ತೆ ಅಂತ ತನಕ ನಾವು ಫ್ರೈ ಮಾಡ್ತಾನೆ ಇರಬೇಕು. ನಾವು ಪಾಪ್ಕಾರ್ನ್ನ ಹೊರಗಡೆಯಿಂದ ತಂದು ತಿನ್ನೋ ಬದಲು ಈ ಥರ ಮನೇಲೇ ಮಾಡಿಕೊಟ್ರೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಪಾಪ್ಕಾರ್ನ್ ಸೀಡ್ಸ್ ಇವಾಗ ಎಲ್ಲ ಕಡೆಯೂ ಸಿಗುತ್ತೆ. ಹೋಲ್ಸೇಲ್ ಅಂಗಡಿಯಲ್ಲಾಗ್ಬೋದು, ಇಲ್ಲ ಮಾಲ್ಗಳಲ್ಲಾಗ್ಬೋದು, ಇಲ್ಲ ಡಿ-ಮಾರ್ಟು ಅಂಗಡಿ ಎಲ್ಲ ಕಡೆಯೂ ಸಿಗುತ್ತೆ. ತಂದು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಇದು 1 ಕಪ್ ಸೀಡ್ಸ್ ಹಾಕಿದ್ರೆ ಸಾಕು, ಮನೆ ಮಂದಿ ಎಲ್ಲ ತಿನ್ಬೋದು, ಅಷ್ಟು ಆಗುತ್ತೆ ಪಾಪ್ಕಾರ್ನು. ಅದರಿಂದ ಮನೇಲೇ ಮಾಡಿ ತುಂಬ ಒಳ್ಳೆಯದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ಕಾಫಿ ಜೊತೆ, ಟೀ ಜೊತೆ, ಈವ್ನಿಂಗ್ ಸ್ನ್ಯಾಕ್ಸ್ ಆಗೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ಇವಾಗ ಒಂದು ಲಿಡ್ಡನ್ನು ತಗೊಂಡು ಕ್ಲೋಸ್ ಮಾಡೋಣ. ಒಂದು 3 ನಿಮಿಷ 2 ನಿಮಿಷ ಕ್ಲೋಸ್ ಮಾಡಿದ್ರೆ ಸಾಕು, ಪಾಪ್ಕಾರ್ನ್ ರೆಡಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪಾಪ್ಕಾರ್ನ್ ರೆಡಿ ಆಗ್ತಿದೆ. ನಾವು ಮಧ್ಯದಲ್ಲಿ ಲಿಡ್ನ ತೆಗೆದ್ರೆ ಅದೆಲ್ಲ ಹೊರಗಡೆ ಚುಮ್ಮುತ್ತೆ ಪಾಪ್ಕಾರ್ನು, ಅದರಿಂದ ಲಿಡ್ನ ಕ್ಲೋಸ್ ಮಾಡಿರೋದನ್ನ ಒಂದು 2 ನಿಮಿಷ ಆದರೂ ನಾವು ಕ್ಲೋಸ್ ಆಗಿಡಬೇಕು. ನಾನಿಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಮಧ್ಯದಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಹಾಕಿದೆ ಪಾಪ್ಕಾರ್ನ್, ಚಿಕ್ಕ ಬೌಲಲ್ಲಿ ಎಷ್ಟೊಂದಾಗಿದೆ ನೋಡ್ಬೋದಲ್ವ. ಇವಾಗ ಬಿಸಿ ಬಿಸಿಯಾದ ಪಾಪ್ಕಾರ್ನ್ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಏನು ಅನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.